ನಮಸ್ಕಾರ, ನಮ್ಮ ಪದ್ಮಾವತಿ ಆಟೋ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಜಿಕ್ಸರ್ ಬಂದದ ನಮ್ಮ ಹತ್ರ. ಇದರದ್ದು ಕಸ್ಟಮರ್ ಕಂಪ್ಲೇಂಟು ಹೈವೇ ಮೇಲೆ ಹೋಗ್ತಾ ಇದ್ದ ಗಾಡಿ ಎಷ್ಟೋ ರೇಸ್ ಮಾಡಿದರೂ ಮುಂದೆ ಹೋಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ನಾವು ಫೈಂಡ್ ಮಾಡಿದರೆ ಗೊತ್ತಾಯಿತು. ಈ ಸ್ಪ್ರಾಕೆಟು ಕಂಪ್ಲೀಟಾಗಿ ವೇರ್ ಆಗಿದೆ. ನೀವು ನೋಡ್ಬೋದು, ಇಲ್ಲಿ ಈ ಸ್ಪ್ರಾಕೆಟ್ ಕಂಪ್ಲೀಟಾಗಿ ವೇರ್ ಆಗೋದ್ರಿಂದ ಇದೆಲ್ಲ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿ ಇದು ಮುಂದಿನ ಸ್ಮಾಲ್ ಸ್ಪ್ರಾಕೆಟ್ ಮಾತ್ರ ತಿರ್ತಾ ಇದೆ. ಬಟ್ ಇಂಜಿನ್ ಮೂವ್ ಆದರೂ ಸ್ಮಾಲ್ ಸ್ಪ್ರಾಕೆಟ್ ತಿರ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ಚೈನ್ ಸೆಟ್ಟಿಂಗ್ ಯಾವಾಗಲೂ ಕರೆಕ್ಟಾಗಿ ಮಾಡಬೇಕು, ಮತ್ತು ಮೇಲಿಂದ ಮೇಲೆ ಲುಬ್ರಿಕೇಷನ್ ಮಾಡಬೇಕು. ಮತ್ತು ಯಾವಾಗೂ ಸರ್ವಿಸಲ್ಲಿ ಲುಬ್ರಿಕೇಷನ್ ಮಾಡುವಾಗ ಇಲ್ಲಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಇದು ಸ್ಪ್ರಾಕೆಟ್ದ ಲೈಫು ಹೆಚ್ಚಾಗುತ್ತೆ. ಅದಕ್ಕೆ ಈಗ ಏನು ಮಾಡಬೇಕಪ್ಪ ಅಂದರೆ ಈ ಕಂಪ್ಲೀಟ್ ಇಂಜಿನನ್ನು ಓಪನ್ ಮಾಡಿ ಈ ಶಾಫ್ಟನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು. ಅದಕ್ಕಾಗಿ ಎಲ್ಲ ಸ್ಪೋರ್ಟ್ಸ್ ಬೈಕ್ ಓನರ್ಗೆ ರಿಕ್ವೆಸ್ಟು, ಎಲ್ಲರೂ ಚೈನ್ ಲುಬ್ರಿಕೇಷನನ್ನು ಸರಿಯಾದ ಟೈಮಿಗೆ ಮಾಡಿ. ಅಟ್ಲೀಸ್ಟ್ ತಮ್ಮ ಹತ್ರ ಚೈನ್ ಸ್ಪ್ರೇ ಇಲ್ಲಾಂದರೆ ನೀವು 90 ನಂಬರ್ ಆಯಿಲ್ ಯೂಸ್ ಮಾಡ್ಬೋದು. ಪ್ಯೂರ್ ಕ್ವಾಲಿಟಿ ಆಯಿಲ್ ಇರಬೇಕು. ನಮ್ಮ ಪದ್ಮಾವತಿ ಆಟೋದಲ್ಲಿ ನಾವು ಕಸ್ಟಮರ್ಗೆ ಕೇವಲ 50 ರೂಪಾಯಿದಲ್ಲಿ ಈ 90 ನಂಬರ್ ಆಯಿಲ್ ಕೊಡ್ತಾಯಿದ್ದೇವೆ. ಇದನ್ನು ಪ್ರತಿ ವಾರ ನೀವು ಹಾಕಿ ನಿಮ್ಮ ವೆಹಿಕಲ್ ಚೈನ್ ಲೈಫ್ ಆಯಿತು, ಮೈಲೇಜ್ ಆಯಿತು, ಸ್ಮೂತಾಗಿ ನಡೀತಾಯಿದೆ. ಧನ್ಯವಾದಗಳು.